ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಾವು ಬೆನ್ನು ನೋವು, ಕತ್ತು ನೋವು ಅತಿಯಾಗಿ ಯಾಕೆ ಬಾಧಿಸುತ್ತೆ, ಈ ಬೆನ್ನು ನೋವು, ಕತ್ತು ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ, ಹಾಗೆ ಹೋಮಿಯೋಪತಿಯಲ್ಲಿ ಡಿಸ್ಕ್ ಪ್ರಾಬ್ಲಮ್ಗೆ ಇರುವಂತಹ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಸ್ನೇಹ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಈ ಬೆನ್ನು ನೋವು, ಕತ್ತು ನೋವು ಅನ್ನೋದು ಹೆಣ್ಮಕ್ಳಲ್ಲಾಗ್ಲಿ ಗಂಡಸರಾಗ್ಲಿ ಯಾವುದೇ ಒಂದು ಭೇದವಿಲ್ಲದೆ ಅತಿಯಾಗಿ ಕಾಡ್ತಿರುವಂತಹ ನೋವು. ಈ ನೋವು ಮೊದಲಿಗೆ ಯಾಕೆ ಬರುತ್ತೆ? ಜೆನೆಟಿಕ್ ಪ್ರಾಬ್ಲಮ್ ಅಥವಾ ಯಾವ ಕಾರಣಗಳಿಂದ ಬೆನ್ನು ನೋವು, ಕತ್ತು ನೋವು ಬರುತ್ತೆ? ಯೂಶಲಿ ಏನಾಗುತ್ತೆ ಅಂತಂದರೆ ಬೆನ್ನು ಹುರಿ ಅಂತಂದಾಗ ಅಥವಾ ಬೆನ್ನು ನೋವು ಆಗಿರ್ಬೋದು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು ಆಗಿರ್ಬೋದು. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದ್ಸಲ ನೋವುಗಳು ಬಂದೇ ಬರುತ್ತೆ. ಜೊತೆಗೆ ಸುಮಾರು ಜನ ಏನು ಮಾಡ್ತಾರೆ, ಬೆನ್ನು ನೋವಿದೆ ಅಥವಾ ಕತ್ತು ನೋವಿದೆ, ಸುಮಾರು ಜನ ಏನು ಅನ್ಕೊಳ್ತಾರೆ ಇದು ಚಳಿಯಿಂದ ಆಗ್ತಾ ಇರ್ಬೋದು, ಅಥವಾ ನನ್ನ ತೂಕ ದಪ್ಪ ಇರ್ಬೋದು ಆ ಕಾರಣಕ್ಕೆ ಆಗ್ತಾ ಇರ್ಬೋದು, ಅಥವಾ ಮಾಂಸಖಂಡಗಳು ಹಿಡ್ಕೊಂಡಿರ್ಬೋದು, ಸ್ಪ್ಯಾಸಮ್ ಆಗಿರ್ಬೋದು, ಸ್ಪ್ರೇನ್ ಆಗಿರ್ಬೋದು, ಅಥವಾ ನಾನೇನೋ ಭಾರ ಎತ್ತದೆ ಆ ಕಾರಣಕ್ಕೆ ನೋವಾಗಿರ್ಬೋದು ಅಂತ ಸುಮಾರು ಜನ ಈ ಬ್ಯಾಕ್ ಪೇನ್ ಆಗಿರಲಿ ಅಥವಾ ಕತ್ತು ನೋವಾಗಿರಲಿ ಅಥವಾ ಸೊಂಟ ನೋವಾಗಿರಲಿ ಇದನ್ನ ಸುಮಾರು ಜನ ಏನು ಮಾಡ್ತಾರೆ, ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಸೊ ಯಾವಾಗ ಇದು ನಿರ್ಲಕ್ಷ್ಯ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ, ಒಳಗಡೆ ಆಗುವಂಥ ಬೆನ್ಹುರಿ, ನಮ್ಮ ಬೆನ್ಹುರಿ ಹೇಗಿರುತ್ತೆ ಅಂತಂದ್ರೆ ಎಸ್ ಶೇಪಲ್ಲಿ ಇರುವಂಥದ್ದು. ಸೊ ಯಾವಾಗ ಈ ಎಸ್ ಶೇಪ್ ಏನಾದರೂ ಮೇಂಟೈನ್ ಆಗಲಿಲ್ಲ ಅಥವಾ ಬೆನ್ಹುರಿಯಲ್ಲಿರುವಂಥ ಒತ್ತಡ ಏನು ಇಂಟ್ರಾವರ್ಟಿಬ್ರಲ್ ಪ್ರೆಷರ್ ಅಂತ ಹೇಳ್ತೀವಿ, ಸೊ ಬೆನ್ಹುರಿಯಲ್ಲಿರುವಂಥ ಒತ್ತಡ ಏನಾದರೂ ಆಗ್ತಾ ಇದ್ದಂಗೆ ಏನಾಗುತ್ತೆ, ಈ ಮೂಳೆಗಳಲ್ಲಿ ಸವಿಯೋದಾಗಿರ್ಬೋದು ಅಥವಾ ಈ ಎರಡೂ ಮೂಳೆಗಳು ಮಧ್ಯದಲ್ಲಿರುವಂಥ ಒಂದು ಡಿಸ್ಕ್ ಅಂತ ಇರುತ್ತೆ, ಅದಕ್ಕೆ ನಾವು ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ ಏನಾಗುತ್ತೆ, ಇದು ಡಿಸ್ಕ್ ಈಚೆ ಬರ್ಬೋದು, ಅಂದರೆ ಹರ್ನಿಯೇಟ್ ಆಗ್ಬೋದು, ನಾವೇನು ಯೂಶಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಸೊ ಆ ರೀತಿ ಆದರೂ ಆಗ್ಬಹುದು. ಒಂದು ಇಲ್ಲ ಅಂತಂತಂದ್ರೆ ಏನಾಗುತ್ತೆ, ಈ ಡಿಸ್ಕ್ ಕಂಪ್ರೆಸ್ ಆಗ್ಬಿಡುತ್ತೆ. ಸೊ ಯಾವಾಗ ಕಂಪ್ರೆಸ್ ಆಗ್ತಾ ಹೋಗುತ್ತೆ, ಡಿಸ್ಕ್ ಒತ್ತಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಡಿಸ್ಕ್ ಹಿಂದ್ಗಡೆನೆ, ಈ ವರ್ಟಿಬ್ರಲ್ ಕಾಲಮ್ ಹಿಂದ್ಗಡೆನೆ ಅಥವಾ ಒಳಗಡೆ ನಮ್ಮ ಸ್ಪೈನಲ್ ಕಾರ್ಡ್ ಇರುವಂಥದ್ದು. ಈ ಸ್ಪೈನಲ್ ಕಾರ್ಡ್ ಇಂದ ಏನಾಗುತ್ತೆ, ಹಲವಾರು ನರಗಳು ಏನಾಗುತ್ತೆ ನಮ್ಮ ಕೈಗಳಿಗೆ ನರ್ವ್ ಸಪ್ಲೈ ಕೊಡುವಂಥದ್ದು ಅಥವಾ ಕಾಲುಗಳಿಗೆ ನರ್ವ್ ಸಪ್ಲೈ ಕೊಡುವಂಥದ್ದು ಅಥವಾ ಬೆನ್ನು ಭಾಗಕ್ಕೆ ಅಥವಾ ಹೊಟ್ಟೆ ಭಾಗಕ್ಕೆ, ಎದೆ ಭಾಗಕ್ಕೆ ಏನಾಗುತ್ತೆ ಈ ನರ್ವ್ ಸಪ್ಲೈ ಕೊಡ್ತಾ ಹೋಗುತ್ತೆ. ಸೊ ಯಾವಾಗ ಈ ನರ್ವ್ ರೂಟ್ ಕಂಪ್ರೆಷನ್ ಆಗುತ್ತೋ, ಡಿಸ್ಕ್ ಕಂಪ್ರೆಸ್ ಆಗ್ತಾ ಆಗ್ತಾ ಈ ನರ್ವ್ ರೂಟ್ಸ್ಗಳು ಕಂಪ್ರೆಸ್ ಆಗುತ್ತೋ, ಸೊ ಆ ಜಾಗಗಳಲ್ಲಿ ಏನಾಗುತ್ತೆ ಕೈಗಳು ಜೋಮ್ ಬರುವಂಥದ್ದು ಅಥವಾ ಎದೆ ಜೋಮ್ ಬರುವಂಥದ್ದು, ಇದಕ್ಕಿದ್ದಂಗೆ ಕಾಲುಗಳು ಜೋಮ್ ಬರುವಂಥದ್ದು ಅಥವಾ ಕೈ ಬೆರಳುಗಳು ಜೋಮ್ ಬರುವಂಥದ್ದು. ಸೊ ಈ ರೀತಿ ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಜೊತೆಗೆ ಯಾವ ಭಾಗದಲ್ಲಿ ನರ್ವ್ ರೂಟ್ ಕಂಪ್ರೆಷನ್ ಆಗಿದೆ ಅಥವಾ ಯಾವ ಜಾಗದಲ್ಲಿ ಡಿಸ್ಕ್ ತೊಂದರೆ ಆಗ್ತಾ ಇದೆ ಅಥವಾ ಡಿಸ್ಕ್ ಅಲ್ಲಿ ಕಂಪ್ರೆಷನ್ ಆಗಿದೆ ಅಥವಾ ಡಿಸ್ಕ್ ಸವಿತಾ ಇದೆ, ಇದನ್ನು ನೋಡಿಕೊಂಡು ಆ ಭಾಗಗಳಲ್ಲಿ ಏನಾಗುತ್ತೆ ಜೋಮ್ ಬರುವಂಥದ್ದು ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಇರೋಂಗ್ ಆಗೋದು, ಅಥವಾ ಕತ್ತು ಭಾಗದಲ್ಲಿ ಏನಾದರೂ ಡಿಸ್ಕ್ ತೊಂದರೆ ಆಗಿತ್ತು, ಡಿಸ್ಕ್ ಕಂಪ್ರೆಸ್ ಆಗಿತ್ತು ಅಥವಾ ಆ ಡಿಸ್ಕ್ ಹಿಂದೆ ಇರುವಂತಹ ನರ್ವ್ ರೂಟ್ಸ್ ಏನಾದರೂ ಕಂಪ್ರೆಷನ್ ಆಗಿತ್ತು ಅಂತಂದಾಗ ಏನಾಗುತ್ತೆ ಕೈಗಳಿಗೆ ಜೋಮ್ ಬರುವಂಥದ್ದು, ಕೈಗಳು ಎಳೆಯುವಂಥದ್ದು ಅಥವಾ ಕತ್ತಿಂದ ಕೈಗಳವರೆಗೂ ಸತತವಾಗಿ ನೋವು ಇರುವಂಥದ್ದು ಅಥವಾ ಸೊಂಟ ಭಾಗದಿಂದ ಕಾಲ್ವರೆಗೂ ನೋವು ಬರುವಂಥದ್ದು ಅಥವಾ ಒಂದು ಜಾಗದಲ್ಲಿ ಮಾತ್ರ ಅಂದ್ರೆ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಮಾತ್ರ ನೋವು ಅಥವಾ ಸೆಳೆತ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಕಾಲುಗಳು ಅಥವಾ ಕೈ ಬೆರಳುಗಳು ಉರಿ ಆಗುವಂಥದ್ದು. ಸೊ ಈ ರೀತಿ ಹಲವಾರು ಲಕ್ಷಣಗಳಾಗ್ತಾ ಹೋಗುತ್ತೆ. ಬೆನ್ನು ಹುರಿ ಅಂದ್ರೆ ಬರೀ ಬೆನ್ನು ನೋವು ಮಾತ್ರ, ಕತ್ತು ನೋವು ಮಾತ್ರ ಬರಲ್ಲ, ಇಡೀ ದೇಹ ಭಾಗಕ್ಕೆ ಎಲ್ಲರೂ ಸಹ ನೋವು ಬರ್ಬೋದು ಅಂತ ಹೇಳ್ತಿದ್ದಾರೆ. ಓಕೆ ಡಾಕ್ಟರ್, ಇದು ಯಾವ್ದಾದ್ರು ಏಜ್ ಗ್ಯಾಪ್ ಇದೆ ಡಾಕ್ಟರ್? ಇಂಥದ್ದೇ ಏಜ್ಗೆ ಡಿಸ್ಕ್ ಪ್ರಾಬ್ಲಮ್ ಬರುತ್ತೆ ಅಂತ ಏನಾದ್ರು ಒಂದು ಲಿಮಿಟ್ಸ್ ಇದೆಯಾ? ಆ ರೀತಿ ಡೆಫಿನೆಟ್ಲಿ ಇರಲ್ಲ. ಯೂಶಲಿ ನಾವು ನೋಡುವಂಥದ್ದು ಅಟ್ಲೀಸ್ಟ್ 18 ಇಯರ್ಸ್ ಆದ ನಂತರ ನೋಡುವಂಥದ್ದು. ಅಕಸ್ಮಾತ್ 18 ಇಯರ್ಸ್ ಅಥವಾ 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳಲ್ಲಿ ಅಥವಾ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಏನಾದರೂ ಕಾಣಿಸ್ಕೊಳ್ತಾ ಇತ್ತು ಅಂದರೆ ಅದು ಡೆಫಿನೆಟ್ಲಿ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಇರುತ್ತೆ. ಜೊತೆಗೆ ಕೆಲವೊಂದು ಸತಿ ಏನಾಗುತ್ತೆ, ಈಗ ನಾ ಹೇಳ್ದೆ ಆಗಲೇ ಬೆನ್ಹುರಿ ಎಸ್ ಶೇಪಲ್ಲಿ ಇರುತ್ತೆ ಅಂತ. ಸೊ ಈ ಎಸ್ ಶೇಪ್ ಏನಾದರೂ ಕಂಜನಟಲ್ ಡಿಫಾರ್ಮಿಟಿ ಆಗ ಅಂದರೆ ಹುಟ್ಟಿದಾಗನೇ ಮಗುದೇನಾದರೂ ಎಸ್ ಶೇಪಲ್ಲಿ ಈ ಬೆನ್ಹುರಿ ಇರಲಿಲ್ಲ ಅಥವಾ ಸ್ಟ್ರೇಟ್ ಆಗಿತ್ತು ಅಥವಾ ಬೇರೆ ರೀತಿ ತೊಂದರೆಗಳಾಗ್ತಾ ಇತ್ತು, ಕೆಲವೊಬ್ರಿಗೆ ನಾವು ನೋಡ್ಬೋದು ಗೂನ್ ಬೆನ್ನಿದೆ ಅಂತ ಹೇಳ್ತೀವಿ. ಸೊ ಈ ರೀತಿ ತೊಂದರೆಗಳಿದ್ದವರಲ್ಲಿ ಏನಾಗುತ್ತೆ ಸತತವಾಗಿ ಅಲ್ಲಿ ಬೆನ್ಹುರಿಯಲ್ಲಿರುವಂತಹ ಒತ್ತಡ ಹೆಚ್ಚಾಗ್ತಾ ಆಗ್ತಾ ಅಲ್ಲಿರುವಂತಹ ಮಸಲ್ಸ್ಗಳು ಕೂಡ ಏನಾಗುತ್ತೆ ಸ್ಪ್ಯಾಸಮ್ ಆಗ್ಬಿಡತ್ತೆ. ಸೊ ಆಗ ಸ್ಟ್ರೇಟ್ ಆಗಿರುವಂತಹ ಬೆನ್ಹುರಿ ನಾವೇನು ಎಕ್ಸ್ರೇಲಿ ನೋಡ್ತೀವಿ ಅದು ಸ್ವಲ್ಪ ಕ್ರಾಸ್ ಆಗುವಂಥದ್ದು ಅಥವಾ ಗೂನ ಆಗುವಂಥದ್ದು ಅಥವಾ ವಯಸ್ಸಲ್ಲೇನೆ ಚಿಕ್ಕ ವಯಸ್ಸಲ್ಲಿದ್ದಾಗನೇ ಕಂಜನೆಟಲ್ ಡಿಫಾರ್ಮಿಟೀಸ್ ಆಗುವಂಥದ್ದು. ಸೊ ಹೀಗೆ ಹಲವಾರು ಸಮಸ್ಯೆಗಳನ್ನ ನೋಡ್ತೀವಿ. ಚಿಕ್ಕ ವಯಸ್ಸಲ್ಲಿ ಕಾಣಿಸ್ಕೊಂಡಾಗ ಯೂಶಲಿ ಈ ವರ್ಟಿಬ್ರಲ್ ಕಾಲಮ್ ಸ್ಟ್ರಕ್ಚರಲ್ ಡಿಫಾರ್ಮಿಟೀಸ್ ಇರಬಹುದು ಅಥವಾ ಕೆಲವೊಂದ್ಸತಿ ಟ್ಯೂಬರ್ಕ್ಯುಲೋಸಿಸ್ ಏನಾದರೂ ಇತ್ತು
ಮಕ್ಕಳಲ್ಲಿ ಅಂತಂದ್ರೆ ಆಗ ಕೂಡ ಸ್ಪೈನಲ್ ಕಾಲಮ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಬಿಟ್ರೆ 18 ವರ್ಷದ ಮೇಲ್ಪಟ್ಟವರಲ್ಲಿ ಹೆಚ್ಚಾಗಿ ಡಿಸ್ಕ್ ಸಮಸ್ಯೆಗಳಾಗಿರ್ಬೋದು ಅಥವಾ ಸ್ಪಾಂಡಿಲೋಸಿಸ್ ಆಗಿರ್ಬೋದು ಅಥವಾ ಸ್ಪಾಂಡಿಲೈಟಿಸ್ ಆಗಿರ್ಬೋದು ಅಥವಾ ಸ್ಲಿಪ್ ಡಿಸ್ಕ್ ಆಗಿರ್ಬೋದು, ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆಗೆ ಕೆಲವೊಂದ್ಸತಿ ಸ್ಪಾಂಡಿಲೋಲಿಸ್ಥೆಸಿಸ್ ಅಂತ ಕೂಡ ಹೇಳ್ತೀವಿ. ಸೊ ಹೀಗೆ ಹಲವಾರು ಬೆನ್ಹುರಿಯ ಸಮಸ್ಯೆಗಳು ನೋಡ್ತಾ ಹೋಗ್ತೀವಿ. ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್. ಈಗ ವಿರೂಪಾಕ್ಷ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಸಮಸ್ಯೆ ಇದೆ ವಿರೂಪಾಕ್ಷ ಅವರೇ? ಕುತ್ತಿಗೆ ಭಾಗ ಸಮಸ್ಯೆ ಆಗಿತ್ರಿ. ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಟ್ರೀಟ್ಮೆಂಟ್ ಇನ್ನು ನಾನೇನು ಇದು ಮಾಡಿಲ್ರಿ. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹ್ಞೂ. ಹೇಳಿ ಹೇಳಿ ಹೇಳಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಕುತ್ತಿಗೆ ಭಾಗ ಬೆನ್ನುರಿ ಸೆಂಟ್ರು ಬಹಳ ಪೇನ್ ಬರುತ್ತೆ ಮೇಡಮ್. ಓಕೆ, ಯಾವಾಗಿಂದ ನೋವು ಬರ್ತಾ ಇದೆ? ಈಗೆಲ್ಲ ಬಾಳ ದಿನ ಆತ್ರಿ ಮೇಡಮ್. ಇದು ನಾನು ಅದ್ರ ಬಗ್ಗೆ ಇದ್ರಲ್ಲಿ ಯಾವ್ದ್ರ ಒಂದು ಟ್ಯಾಬ್ಲೆಟ್ ತಗೊಂಡ್ಬಿಡ್ತೀನಿ, ಸ್ವಲ್ಪ ಕಮ್ಮಿ ಆಗದ್ರಿ. ಒಂದ್ 2 ದಿನ ಕಮ್ಮಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಅದು. ಓಕೆ, ಆದಷ್ಟು ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಸುಮಾರು ದಿನದಿಂದ ಇದೆ ಅಂತಂದ್ರೆ ಎಕ್ಸ್ರೇ ಮಾಡಿಸಿ. ನಿಮ್ಗೆ ಕತ್ತು ಭಾಗದಲ್ಲಿ ನೋವು ಬರ್ತಾ ಇದೆ, ಜೊತೆಗೆ ಅದ್ರ ಕೆಳಗಡೆ ಬೆನ್ನು ಭಾಗದಲ್ಲಿ ಕೂಡ ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ನೀವು ಒಂದ್ಸತಿ ಎಕ್ಸ್ರೇ ಮಾಡಿಸಿ. ಎಕ್ಸ್ರೇಲಿ ಏನಾದ್ರೂ ತೊಂದರೆಗಳು ಕಂಡು ಬಂದಲ್ಲಿ ಅದಕ್ಕೆ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಿ. ಯಾಕಂದ್ರೆ ಬರೀ ನೀವು ಪೇನ್ ಕಿಲ್ಲರ್ ತೆಗೆದುಕೊಳ್ತಾ ಇದ್ರಿ ಅಂತಂದ್ರೆ ಆ ತಕ್ಷಣಕ್ಕೆ ಮಾತ್ರ ಕಡಿಮೆ ಆಗುತ್ತೆ. ಬಟ್ ಬೆನ್ಹುರಿ ಒಳಗಡೆ ಇರುವಂತ ಆ ಮೂಳೆಗಳು ಸೌದಿರ್ಬೋದು ಅಥವಾ ಡಿಸ್ಕೆ ಸೌದಿರ್ಬೋದು ಅಥವಾ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಕೂಡ ನಿಮ್ಗೆ ನೋವು ಬರ್ತಾ ಇರ್ಬೋದು. ಸೊ ಮೊದಲನೇದಾಗಿ ಒಂದು ಎಕ್ಸ್ರೇ ಮಾಡಿಸಿ ತದನಂತರ ವೈದ್ಯನನ್ನ ಭೇಟಿ ಮಾಡಿ, ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಶಾಂತ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ ಮೇಡಮ್, ಹೇಳಿಮ್ಮ. 40 ವರ್ಷ ಆಗಿದೆ. ಹಾ, ನಮ್ಗೆ ಕೂರಕ್ಕೂ ಹೋಗಲ್ಲ, ಮಲಗಕ್ಕೂ ಹೋಗಲ್ಲ, ಸೊಂಟ ತುಂಬಾ ನೋವು ಬರುತ್ತೆ ಮೇಡಮ್. ನಾವು ಡಾಕ್ಟರ್ ಹತ್ರ ಒಂದ್ಸಾರಿ ತೋರಿಸಿದ್ವಿ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹೇಳಿ ಅಮ್ಮ. ಹಲೋ, ಹೇಳಿ ಅಮ್ಮ, ಮೇಡಮ್. ಹೇಳಿ. ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನಮ್ಗೆ 40 ವರ್ಷ ಆಗಿದೆ. ಓಕೆ. ಸೊಂಟ ಕೂರಕ್ಕೂ ಹೋಗಲ್ಲ, ಒಂದೊಂದ್ಸಾರಿ ಮಲಿಕೊಂಡ್ರು ನೋವು ಬರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ನೋವು ಬರುತ್ತೆ. ಎಕ್ಸ್ರೇ ಏನಾದ್ರು ಮಾಡಿಸಿದೀರಾ ಅಮ್ಮ? ಎಕ್ಸ್ರೇ ಮಾಡ್ಸಿಲ್ಲ ಮೇಡಮ್. ಅವರು ಡಾಕ್ಟರ್ ತೋರಿಸಿದಾಗ ಅವರಂದ್ರು ಬ್ಲಡ್ ಟೆಸ್ಟ್ ಮಾಡ್ಸಿ ಅಂದ್ರು. ಅವಾಗ ಟೆಸ್ಟ್ ಮಾಡಿಸಿದಾಗ ಬ್ಲಡ್ ನಲ್ಲಿ ವಾಯು ಅಂಶ ಜಾಸ್ತಿ ಇದೆ, ಅದಕ್ಕೆ ಈ ತರ ಆಗಿದೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ರು ಮೇಡಮ್. ಅದು ತಕೊಂಡ್ರೆ ಒಂದ್ ಸ್ವಲ್ಪ ದಿವಸ ಇದಾಯ್ತು, ಮತ್ತೆ ಅದೇ ತರ. ಓಕೆ, ಹಾಗಿದ್ರೆ ಒಂದ್ ಕೆಲಸ ಮಾಡಿ ಅಮ್ಮ, ಒಂದು ಸತಿ ಸೊಂಟ ಭಾಗದ್ದು ಎಕ್ಸ್ರೇ ಮಾಡಿಸಿ. ಎಕ್ಸ್ರೇ ಆಫ್ ಪೆಲ್ವಿಸ್ ಅಂತ ಇರುತ್ತೆ. ಸೊ ಅದನ್ನ ಮಾಡಿಸಿ ತದನಂತರ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ. ಏನು ನಿಮ್ಮ CRP ಲೆವೆಲ್ಸ್ ಏನು ಹೆಚ್ಚಾಗಿರುತ್ತೆ ಅಥವಾ RA ಫ್ಯಾಕ್ಟರ್ ಲೆವೆಲ್ಸ್ ಹೆಚ್ಚಾಗಿತ್ತು ಅಥವಾ ಕೆಲವೊಂದ್ಸತಿ ಕ್ಯಾಲ್ಸಿಯಂ ಲೆವೆಲ್ಸ್ ಏನಾದ್ರೂ ಕಡಿಮೆ ಆಗಿತ್ತು, ವೈಟಮಿನ್ D ಕಡಿಮೆ ಆಗಿತ್ತು ಅಂದ್ರೆ ಆಗ ಕೂಡ ಬೇಗ ನೋವು ಕಡಿಮೆ ಆಗಲ್ಲ. ಸೊ ಒಂದ್ಸತಿ ಎಕ್ಸ್ರೇ ಮಾಡಿಸಿ ತದನಂತರ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿ ಅಮ್ಮ. ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಇದೇನ್ ತೊಂದರೆ ಆಗ್ತಾ ಇದೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ನಾಗೇಂದ್ರ ಅನ್ನೋರು ನಂಜನಗೂಡಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನಮ್ಗೆ ಹಿಂದ್ಗಡೆ ಬೆನ್ನಿಂದ ಕೆಳಭಾಗ ಸೈಡ್ ಪೂರ್ತಿ ಬೈಕ್ ಓಡಿಸ್ತಾ ಇರ್ತೀವಿ ಮೇಡಮ್. ದಿನ ಒಂದು 50-60 ಕಿಲೋಮೀಟರ್ ಬೈಕ್ ಓಡಿಸ್ತಾ ಇರ್ತೀವಿ. ಹಂಗಾಗಿ ಫುಲ್ ಪೇನ್ ಬರುತ್ತೆ. ಯಾರೋ ಸ್ನೇಹಿತರು ಜಾಸ್ತಿ ವಾಕ್ ಮಾಡಿದ್ರೆ ಪರವಾಗಿಲ್ಲ ಅಂತಿಲ್ಲ, ಒಂದು 5 ಕಿಲೋಮೀಟರ್ ಮಾಡಿದ್ರೆ ಒಂದು ಅರ್ಧ ಭಾಗ ಕಡಿಮೆ ಆಗಿದೆ ಮೇಡಮ್. ಇನ್ನೂ ಅರ್ಧ ನೋವಿದೆ. ಡಾಕ್ಟರ್ ಇದ್ದಾರೆ, ಪರಿಹಾರ ಹೇಳ್ತಾರೆ, ಮಾತಾಡಿ. ಹೇಳಿ. ಹಲೋ, ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಗೆ ಮೇಡಮ್ ಸೊಂಟ ಭಾಗ ಕೆಳಗಡೆ ತುಂಬಾ ಪೇನ್ ಬರುತ್ತೆ ಮೇಡಮ್, ಗಾಡಿ ಓಡಿಸಿದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. ಎಕ್ಸ್ರೇ ಮಾಡಿಸಿದೀರಾ ನೀವು? ಇಲ್ಲ ಮೇಡಮ್, ಮಾಡ್ತಿಲ್ಲ. ಓಕೆ, ಯಾವಾಗಿಂದ ನೋವು ಬರ್ತಾ ಇದೆ? ಎಷ್ಟು ತಿಂಗಳಾಯ್ತು? ಈಗ 1-2 ತಿಂಗಳಿಂದ ಮೇಡಮ್. ಓಕೆ, ಹಾಗೆ ಒಂದು ಸತಿ ಎಕ್ಸ್ರೇ ಮಾಡಿಸಿ ಸೊಂಟ ಭಾಗದ್ದು. ಮೇಡಮ್, ದಿನ ಒಂದು 5 ಕಿಲೋಮೀಟರ್ ವಾಕ್ ಮಾಡ್ತಾ ಇದೀನಿ ಮೇಡಮ್. ಈಗ ವಾಕ್ ಮಾಡಿದ್ಮೇಲೆ ಅರ್ಧ ಭಾಗ ಕಡಿಮೆ ಆಗಿದೆ ಪೇನ್. ಹಂಗಾಗಿ ಅದಕ್ಕೆ ಏನು ತೂಕ ಏನಾದ್ರು ಜಾಸ್ತಿ ಇದೆಯಾ ನಿಮ್ದು? ವೇಟ್ ಜಾಸ್ತಿ ಇದೆಯಾ? ಹೌದು ಮೇಡಮ್, 80 kg ಇದೆ, 80 kg ಇದೆ. ವೇಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಜೊತೆಗೆ ಒಂದ್ಸತಿ ಎಕ್ಸ್ರೇ ಮಾಡಿಸಿ, ಸೊಂಟ ಭಾಗದ್ದು ಎಕ್ಸ್ರೇ ಮಾಡಿಸಿ. ಯಾಕಂದ್ರೆ ವಾಕಿಂಗ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದೀರಾ. ಅಕಸ್ಮಾತ್ ಬೆನ್ನು ಹುರಿಯಲ್ಲಿ ಒತ್ತಡ ಜಾಸ್ತಿ ಆಗಿ ಆ ಕಾರಣದಿಂದ ನಿಮ್ಗೆ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ವಾಕಿಂಗ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಯಾವ್ದಕ್ಕೂ ಒಂದ್ಸತಿ ಎಕ್ಸ್ರೇ ಮಾಡಿಸಿ. ಎಕ್ಸ್ರೇ ಏನಾದ್ರು ನಾರ್ಮಲ್ ಆಗಿತ್ತು ಅಂತಂದ್ರೆ ಪ್ರತಿದಿನ ವಾಕಿಂಗ್ ಕಂಟಿನ್ಯೂ ಮಾಡಿ, ಸ್ವಲ್ಪ ವೇಟ್ ರೆಡ್ಯೂಸ್ ಮಾಡಿ. ಜೊತೆಗೆ ಎವ್ರಿ ಡೇ 1 ಗ್ಲಾಸ್ ಹಾಲು ತಗೊಳ್ಳಿ. ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಎಷ್ಟೇ 2 ವೀಲರ್ ಓಡಿಸಿದ್ರು ಬೆನ್ನು ಹುರಿಗೆ ಸ್ಟ್ರೆಂತ್ ಸಿಗುತ್ತೆ, ಅದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ. ಸೊ ಎವ್ರಿ ಡೇ 1 ಗ್ಲಾಸ್ ಹಾಲು ತಗೊಳ್ಳಿ. ಜೊತೆಗೆ ಒಂದ್ಸತಿ ಎಕ್ಸ್ರೇ ಮಾಡಿಸಿ ತದನಂತರ ಹೋಗಿ ವೈದ್ಯರನ್ನ ಭೇಟಿ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಲೋಕೇಶ್ ಅವರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಹೇಳಿ, ಏನ್ ಪ್ರಾಬ್ಲಮ್ ಇದೆ? ಮೇಡಮ್ ಅವರೇ, ಹೆಣ್ಮಕ್ಳಿಗೆ ಬರೀ ಕುತ್ತಿಗೆ ನೋವು ಜಾಸ್ತಿ ಇದೆ ಮೇಡಮ್.
ಹಾ ಡಾಕ್ಟರ್ ಇದಾರೆ, ಮಾತಾಡಿ. ಯಾವಾಗಿಂದ ಇದೆ ಕತ್ತು ನೋವು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್ ಅವ್ರು ನಾವು ಬಾಗಲಕೋಟೆಯಿಂದ ಮಾತಾಡೋದು, ಲೋಕೇಶ್ ಅಂತ. ಹೇಳಿ, ಯಾವಾಗಿಂದ ನೋವು, ಕತ್ತು ನೋವು ಜಾಸ್ತಿ ಇದೆ? ಒಂದ್ 2 ವರ್ಷ ಆಯ್ತು ಮೇಡಮ್. ಇದು 2 ವರ್ಷ ಆಯ್ತು. ಹೆಣ್ಮಕ್ಳಿಗೆ ಬರೇ ರೈಟ್ ಸೈಡ್ ಗೋಣ್ ಇದೆ ಏನಿದೆಯಲ್ಲ ಮೇಡಮ್, ಅದು ಎಲ್ಲಿ ಹೋಗಿದ್ರು ನಾವು ಹುಬ್ಬಳ್ಳಿಯಲ್ಲಿ ತೋರಿಸಿದೆ ಮೇಡಮ್, ಮತ್ತೆ ಬಿಜಾಪುರ ಎಲ್ಲಿ ತೋರಿಸಿದ್ರು ಕೂಡ ಹೊಟ್ಟೆ ಕಡಿಮೆ ಆಗ್ತಾ ಇಲ್ಲ ಮೇಡಮ್. ಅದು ಓಕೆ, ಎಕ್ಸ್ರೇ ಮಾಡಿಸಿದೀರಾ? ಸಿಟಿ ಸ್ಕ್ಯಾನ್ ಮಾಡಿದೆ ಮೇಡಮ್, ಅದು ನಾರ್ಮಲ್ ಅಂತ ಹೇಳಿ ಬಂದಿದೆ. ಸಿಟಿ ಸ್ಕ್ಯಾನ್ ನಾರ್ಮಲ್ ಆಗಿ ಬಂದಿದೆ. ಆ ರಕ್ತ ಪರೀಕ್ಷೆ ಏನಾದ್ರು ಮಾಡಿಸಿದೀರಾ? ಬ್ಲಡ್ ಅದನ್ನು ಕೂಡ ಮಾಡಿಸಿದೆ ಮೇಡಮ್, ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದೆ, ಅದನ್ನು ಕೂಡ ಅಲ್ಲಿ ಏನು ಬಂದಿಲ್ಲ ಮೇಡಮ್. ಓಕೆ, ಹಾಗಿದ್ರೆ ಒಂದ್ಸತಿ ರಕ್ತ ಪರೀಕ್ಷೆಯಲ್ಲಿ ವೈಟಮಿನ್ ಡಿ ಅಂತ ಮಾಡ್ತಾರೆ. ವೈಟಮಿನ್ ಡಿ ಮತ್ತೆ ವೈಟಮಿನ್ B12 ಮತ್ತೆ ಸೀರಮ್ ಕ್ಯಾಲ್ಸಿಯಂ ಅಂತ ಮಾಡ್ತಾರೆ. ಈ ಟೆಸ್ಟ್ಗಳನ್ನ ಮಾಡಿಸಿ ಖಾಲಿ ಹೊಟ್ಟೆಲಿ ಅಕಸ್ಮಾತ್ ಆಗಿ ಏನಾದ್ರು ವೈಟಮಿನ್ D3 ಕಡಿಮೆ ಇತ್ತು ಅಥವಾ ಕ್ಯಾಲ್ಸಿಯಂ ಲೆವೆಲ್ಸ್ ಕಡಿಮೆ ಇತ್ತು ಅಂತಂದ್ರೆ ಆಗ ಈ ನೋವು ಸತತವಾಗಿ ಬರ್ತಾ ಇದೆ. ಯಾಕಂದ್ರೆ CT ಸ್ಕ್ಯಾನ್ ನಾರ್ಮಲ್ ಆಗಿದೆ ಅಂತ ಅಂದ್ಮೇಲೆ ಬೆನ್ ಹುರಿಯಲ್ಲಿ ಏನು ಸಮಸ್ಯೆ ಇರಲ್ಲ. ಪ್ರಾಬಬ್ಲಿ ಬೋನ್ ಡೆನ್ಸಿಟಿ ಕಡಿಮೆ ಇತ್ತು ಅಂದ್ರೆ ಆಗ ನೋವು ಬರ್ತಾ ಇರುತ್ತೆ. ಸೊ ರಕ್ತ ಪರೀಕ್ಷೆಯಲ್ಲಿ ವೈಟಮಿನ್ D3, ಸೀರಮ್ ಕ್ಯಾಲ್ಸಿಯಂ ಮತ್ತೆ ವೈಟಮಿನ್ B12 ಮಾಡಿಸಿ ಇದನ್ನ ನೋಡ್ಕೊಂಡು ತದನಂತರ ವೈದ್ಯರನ್ನ ಭೇಟಿ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಇನ್ನು ಹೆಣ್ಣು ಮಕ್ಕಳಲ್ಲಿ ಈ ಬೆನ್ನು ನೋವು, ಕುತ್ತಿಗೆ ನೋವಿನ ವಿಚಾರಕ್ಕೆ ಬಂದ್ರೆ ಯಾವೆಲ್ಲ ಕಾರಣಕ್ಕೆ ಬೆನ್ನು ನೋವು ಹೆಚ್ಚಾಗಿ ಬರುತ್ತೆ ಹೆಣ್ಮಕ್ಳಲ್ಲಿ? ಯೂಶಲಿ ಏನಾಗುತ್ತೆ ಅಂತಂದರೆ ಪೀರಿಯಡ್ಸ್ ಟೈಮಲ್ಲಿ ಕೆಲವೊಬ್ಬ ಸ್ತ್ರೀಯರಿಗೆ ಏನಾಗುತ್ತೆ, ಈ ಸ್ಕೂಲ್ ಹುಡುಗಿಯರಲ್ಲಾಗಿರ್ಬೋದು, ಕಾಲೇಜ್ ಹುಡುಗಿಯರಲ್ಲಾಗಿರ್ಬೋದು, ಅವರಲ್ಲೂ ಪೀರಿಯಡ್ಸ್ ಟೈಮಲ್ಲಿ ಸೊಂಟ ನೋವು ಕಾಣಿಸ್ಕೊಳ್ಳೋವಂಥದ್ದು, ಕೆಲವೊಂದು ಸತಿ ಕಾಲುಗಳು ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ 1 ದಿನ ಅಥವಾ ಅರ್ಧ ದಿನ ಇತ್ತು ಅಂದರೆ ತೊಂದರೆ ಇಲ್ಲ. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಈ ಗರ್ಭಕೋಶದಲ್ಲಿ ತೊಂದರೆ ಇತ್ತು ಅಥವಾ ಅಂಡಾಶಯಗಳಲ್ಲಿ ತೊಂದರೆ ಇತ್ತು, ಈ PCOD ಸಮಸ್ಯೆ ಇರ್ಬೋದು, ಅಥವಾ ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆ ಇತ್ತು, ಫೈಬ್ರಾಯ್ಡ್ಸ್ ಇತ್ತು, ಅಥವಾ ಗರ್ಭಕೋಶ ದೊಡ್ಡದಿತ್ತು, ಅಥವಾ ಅಂಡಾಶಯಗಳ ಗಾತ್ರ ದೊಡ್ಡದಿತ್ತು ಅಂತಂದರೆ ಆಗ ಕೂಡ ಏನಾಗುತ್ತೆ, ಸೊಂಟ ನೋವು ಸತತವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಕೆಲವೊಂದು ಸತಿ ಯೂಶಲಿ ಏನಾಗುತ್ತೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅತಿ ಹೆಚ್ಚಾಗಿ ಸೊಂಟ ನೋವು ಕಾಣಿಸ್ಕೊಳ್ಳುವಂಥದ್ದು, ತದನಂತರ ಡೆಲಿವರಿ ಆದ ನಂತರ ಸ್ವಲ್ಪ ದಿನಗಳ ಮಟ್ಟಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಪೋಸ್ಚರ್ ಮೇಂಟೈನ್ ಮಾಡಲಿಲ್ಲ ಅಂತ ಅಂದಾಗ ಆಗ ಮಾತ್ರ ಏನೋ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಂದರೆ ಗರ್ಭಕೋಶದ್ದು ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಮಗು ಬೆಳವಣಿಗೆ ಆದಂಗೆ. ಸೊ ಆ ಟೈಮಲ್ಲಿ ಸಪೋರ್ಟ್ ಇರಲಿಲ್ಲ ಅಂದರೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಬಟ್ ಡೆಲಿವರಿ ಆದ ನಂತರ ಏನು ನೋವು ಕಾಣಿಸ್ಕೊಳ್ಳುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ 2 ಮಂತ್ಸ್ವರೆಗೂ ನೋವು ಕಾಣಿಸ್ಕೊಳ್ತಾ ಇದೆ ಅಂತಂದರೆ ತೊಂದರೆ ಇಲ್ಲ. ಬಟ್ 3 ತಿಂಗಳು 4 ತಿಂಗಳು ಆದ ನಂತರ ಕೂಡ ಪೇನ್ ಕಾಣಿಸ್ಕೊಳ್ತಾ ಇದೆ ಅಂತಂದಾಗ ಅಲ್ಲಿ ಬೆನ್ನುಹುರಿಯ ಒತ್ತಡ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಆಗ ಕೆಲವೊಬ್ರು ಹೇಳ್ತಾರೆ ಡಾಕ್ಟರ್, ಈ ಗರ್ಭಿಣಿಯರಾದಾಗ ಹೆಣ್ಣು ಮಕ್ಕಳಿಗೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು, ವಾಂತಿ, ಸುಸ್ತು ಜಾಸ್ತಿ ಇರುತ್ತೆ. ಆದ್ರೆ ಕೆಲವೊಬ್ರಿಗೆ ಬರೀ ಸೊಂಟ ನೋವು ಮಾತ್ರ ಬರುತ್ತೆ, ಅದೇ ಆಫ್ಟರ್ ಡೆಲಿವರಿ ಇದು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಅದು ಹಾಗೇನಾ ಅಥವಾ ಅದು ಉಳ್ಕೊಳತ್ತ ನೋವು? ಡೆಫಿನೆಟ್ಲಿ, ಅದಕ್ಕೆ ಹೇಳ್ತಾರೆ ಅಕಸ್ಮಾತ್ ಆಗಿ ಡೆಲಿವರಿ ಆಗಿ 2 ಮಂತ್ಸ್ವರೆಗೂ ಪೇನ್ ಇತ್ತು ಅಂದ್ರೆ ತೊಂದರೆ ಇಲ್ಲ. ಡೆಲಿವರಿ ಆಗಿ 3-4 ತಿಂಗಳು ಆದ ನಂತರ ಕೂಡ ಪೇನ್ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಆಗ ಸೊಂಟ ಭಾಗದಲ್ಲಿರುವಂತಹ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಅಥವಾ ಕೆಲವೊಂದ್ಸತಿ ಏನಾಗುತ್ತೆ, ಈ ಡೆಲಿವರಿ ಆದ ನಂತರ ಕೂಡ ಕೆಲವೊಂದ್ಸತಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಸುಮಾರು ಸ್ತ್ರೀಯರು ಏನ್ ಮಾಡ್ತಾರೆ, ಅದನ್ನ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಆಗ ಕೂಡ ಏನಾಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗಿ ಕೂಡ ನೋವು ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಮೆನೋಪಾಸ್ ಟೈಮಲ್ಲಿ ಅಂದ್ರೆ ಮುಟ್ಟು ನಿಲ್ಲೋ ಟೈಮಲ್ಲಿ ಕೂಡ ಸುಮಾರು ಜನ ಸ್ತ್ರೀಯರಿಗೆ ಏನಾಗುತ್ತೆ, ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗೋದ್ರಿಂದ ಬೋನ್ ಡೆನ್ಸಿಟಿ ಕಡಿಮೆ ಆಗಿ ಆಗ ಕೂಡ ಬೆನ್ಹುರಿಯ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇವುಗಳನ್ನ ಹೊರತುಪಡಿಸಿ ಯೂಶಲಿ ಏನು ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು ಏನಿರ್ತಾರೆ ಅಥವಾ ಆಫೀಸಲ್ಲಿ ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡೋರು ಅಂತಾರೆ, ಅವ್ರೇನಾದ್ರೂ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಕುತ್ಕೊಳ್ತಾ ಇಲ್ಲ ಅಥವಾ ಬಗ್ಗಿ ಕುತ್ಕೊಳ್ತಾ ಇದ್ರು, ಅಥವಾ ಈಗ ಕಿಚನ್ ಕೆಲಸ ಮಾಡ್ಬೇಕಾಗತ್ತೆ ಬಗ್ಗಿ ಎದ್ದೇಳೋದು ಮಾಡ್ತಾ ಇದ್ರು, ಸತತವಾಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ ಆಗ ಕೂಡ ತೊಂದರೆ ಕಾಣಿಸ್ಕೊಳ್ಳುವಂಥದ್ದು. ಇನ್ನು ಆಫೀಸಲ್ಲಿ ಕುತ್ಕೊಂಡಾಗ ಅಥವಾ ಕೆಲಸ ಮಾಡೋ ಕಡೆ ಏನಾದ್ರೂ ಒಂದೇ ಜಾಗದಲ್ಲಿ ಕುತ್ಕೊಂಡಿದ್ರು ಅಥವಾ ಕೆಲವೊಂದ್ಸತಿ ಎದುರುಗಡೆ ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ರು ಅಂತಂದ್ರೆ ಸ್ಟ್ರೈಟ್ ಆಗಿ ಕುತ್ಕೊಂಡಿಲ್ಲ ಅಂತಂದಾಗ ಆಗ ಕೂಡ ಬೆನ್ಹುರಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಸೊ ಸ್ತ್ರೀಯರಲ್ಲಿ ಏನಾಗುತ್ತೆ, ಹಾರ್ಮೋನ್ಸ್ಗಳ ಸಮಸ್ಯೆ ಅತಿ ಹೆಚ್ಚಾಗಿ ಇರೋದ್ರಿಂದ ಏನಾಗುತ್ತೆ, ಅವರುಗಳು ಪ್ರತಿದಿನ ಹಾಲು ತೆಗೆದುಕೊಳ್ಳೋದು ಅಥವಾ 15-20 ಮಿನಿಟ್ಸ್ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಬೆನ್ಹುರಿ ಸ್ಟ್ರಕ್ಚರ್ ಕೂಡ ಕರೆಕ್ಟ್ ಆಗಿರುತ್ತೆ, ಎಸ್ ಶೇಪಲ್ಲೇ ಮೇಂಟೈನ್ ಆಗುತ್ತೆ. ಜೊತೆಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಟ್ಲೀಸ್ಟ್ ಆಫ್ಟರ್ 30 ಇಯರ್ಸ್ ಸ್ತ್ರೀಯರಿಗೆ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋದಕ್ಕಿಂತ ಕ್ಯಾಲ್ಸಿಯಂ ಇರುವಂತ ಆಹಾರವನ್ನ ಮೊಟ್ಟೆ ವಾರದಲ್ಲಿ 3 ದಿನ ತೆಗೆದುಕೊಳ್ಳುವಂಥದ್ದು, ಅಥವಾ ಹಾಲು ಪ್ರತಿದಿನ ತೆಗೆದುಕೊಳ್ಳುವಂಥದ್ದು, ಅಥವಾ ಹಣ್ಣುಗಳು ತೆಗೆದುಕೊಳ್ಳುವಂಥದ್ದು, ಇದರಲ್ಲಿ ಅತಿ ಹೆಚ್ಚಾಗಿ ವೈಟಮಿನ್ಸ್ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಬೆನ್ಹುರಿ ಸಮಸ್ಯೆ ಬರದೇ ಇರೋ ನೋಡ್ಕೊಳ್ಬಹುದು. ಒಬ್ರು ಕಾಲರ್ ರೆಡಿ ಇದ್ದಾರೆ ಡಾಕ್ಟರ್. ಈಗ ಶಿವರಾಜನ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಪ್ರಾಬ್ಲಮ್ ಇದೆ?
ಮೇಡಮ್ ನನಗೆ ಇದು ಒಂದ್ಸಲ ಬೈಕ್ ಓಡಿಸ್ಬೇಕಾದ್ರೆ ನಾನೇನ್ ಮಾಡಿದ್ವು, ಅದು ಬೈಕ್ ನಾಯಿ ಅಡ್ಡ ಬಂದ್ಬಿಟ್ಟು ಬಿದ್ದ್ಬಿಟ್ಟಿದ್ವಿ ನಾನು. ಹಾ ಅದು ಏನಾಗಿದೆ, ಲೆಫ್ಟ್ ಸೈಡ್ ಬೋನ್ ನಲ್ಲಿ ನನಗೆ ಒಂದ್ ಸ್ವಲ್ಪ ಎಕ್ಸ್ರೇ ಮಾಡಿಸಿದಾಗ ಅದು ಜಾಯಿಂಟ್ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗಿದೆ ಅಂತ ಹೇಳಿದ್ರು. ಏನೆಲ್ಲ ಮಾಡಿಸಿದ್ರು, ಇಂಜೆಕ್ಷನ್ ಏನೋ ಬೇರೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಅದು ಸರಿನೇ ಆಗ್ತಿಲ್ಲ ಮೇಡಮ್. ಆಲ್ರೆಡಿ 3 ವರ್ಷ ಆಯ್ತು. 3 ಡಾಕ್ಟರ್ ಇದ್ದಾರೆ, ವರ್ಷ. ಸಲಹೆ ಹೇಳ್ತಾರೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್ ಅದು ನನಗೆ ಬೈಕ್ ಓಡಿಸ್ಬೇಕಾದ್ರೆ ನನಗೆ ನಾಯಿ ಅಡ್ಡ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಬೋನ್ಗೆ ಏಟ್ ಬಿದ್ಬಿಟ್ಟಿತ್ತು. ಅದನ್ನ ಎಕ್ಸ್ರೇ ಎಲ್ಲ ತೆಗ್ಸಿದ್ವಿ. ಎಕ್ಸ್ರೇ ಎಲ್ಲ ತೆಗ್ಸಿ ಅದನ್ನ ನನಗೆ ಏನ್ ಮಾಡಿದ್ರು 3 ವರ್ಷ ಆದ್ರೂ ನಾರ್ಮಲ್ ಹಾಸ್ಪಿಟಲ್ ಅಲ್ಲೆಲ್ಲ ಸರಿ ಹೋಗಿಲ್ಲ ಮೇಡಮ್. ಅದ್ ಏನ್ ಮಾಡ್ಬೇಕು ಅನ್ನೋದು. ಇವಾಗ ಪೇನ್ ಮಾತ್ರ, ನೋವು ಮಾತ್ರ ಕಾಣಿಸ್ಕೊಳ್ತಾ ಇದೆಯಾ ಅಥವಾ ನೋವನ್ನ ಬಿಟ್ಟು ಬೇರೆ ಏನಾದ್ರೂ ಸಮಸ್ಯೆಗಳು ಕಾಣಿಸ್ತಿದ್ಯಾ? ಇಲ್ಲ ಮೇಡಮ್, ಅವಾಗ ವಾರಕ್ಕೊಮ್ಮೆ 2 ಬಾರಿ 3 ಬಾರಿ ತುಂಬಾನೇ ನೋವು ಬರುತ್ತೆ ಮೇಡಮ್. ಓಕೆ, ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಇವಾಗ 3 ಇಯರ್ಸ್ ಬ್ಯಾಕ್ 3 ವರ್ಷದ ಹಿಂದೆ ಎಕ್ಸ್ರೇ ಮಾಡಿಸಿದ್ರಿ ಅಲ್ವಾ? ರೀಸೆಂಟ್ ಆಗಿ ಏನಾದ್ರೂ ಎಕ್ಸ್ರೇ ಅಥವಾ CT ಸ್ಕ್ಯಾನ್ ಏನಾದ್ರೂ ಮಾಡಿಸಿದ್ರಾ? ಮಾಡಿಸಿದ್ದು. ಓಕೆ, ರೀಸೆಂಟ್ ಆಗಿ ಒಂದ್ಸತಿ MRI ಅಥವಾ CT ಸ್ಕ್ಯಾನ್ ಮಾಡಿಸಿ, ಅದು ಮಾಡಿಸಿದ್ಮೇಲೆ ಅಲ್ಲಿ ನಿಮ್ಗೇನು ಹೇರ್ ಲೈನ್ ಫ್ರಾಕ್ಚರ್ ಇವಾಗ 3 ಇಯರ್ಸ್ ಬ್ಯಾಕ್ ಇತ್ತು. ಸೊ ಈಗ ಹೇಗಿದೆ ಅಂತ ನೋಡ್ಕೊಳ್ಳಿ. ತದನಂತರ ನೀವು ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಇವಾಗ ಕೂಡ ಅದು ಕ್ರ್ಯಾಕ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡ್ಬೋದು. ಸೊ ಒಂದ್ಸತಿ MRI ಸ್ಕ್ಯಾನಿಂಗ್ ಮಾಡಿಸಿಲ್ಲ ಅಂತಂದ್ರೆ ಅಥವಾ ರೀಸೆಂಟಾಗಿ 6 ಮಂತ್ಸ್ ಒಳಗೇನೆ ಮಾಡಿಸಿದ್ರಿ ಅಂದ್ರೆ ಅದೇ ರಿಪೋರ್ಟ್ಸ್ ನೀವು ತೆಗೆದುಕೊಂಡು ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡೋಗೆ ನಿಮಗೆ ಮೆಡಿಸಿನ್ಸ್ ಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಇನ್ನು ಬೆನ್ನು ನೋವು ಮತ್ತೆ ಕತ್ತು ನೋವು ಇರೋರು, ಜಾಸ್ತಿ ಡಿಸ್ಕ್ ಪ್ರಾಬ್ಲಮ್ ಇರೋರು ನಿಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿದಾಗ ಮೊದಲು ನೀವು ಯಾವ ರೀತಿ ಇನ್ವೆಸ್ಟಿಗೇಟ್ ಮಾಡ್ತೀರಾ, ಯಾವ ರೀತಿ ಪರೀಕ್ಷೆಗಳನ್ನ ಮಾಡ್ತೀರಾ? ಇಂಪಾರ್ಟೆಂಟ್ ಆಗಿ ಲಕ್ಷಣಗಳು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋವಿದೆ ಅಂತ ಅಂದಾಗ ಈ ನೋವು ಕೆಲವೊಂದ್ಸತಿ ಗ್ರೇಡ್ಸ್ ಕೂಡ ಇರುತ್ತೆ ನಮ್ಮ ಹೋಮಿಯೋಪತಿಯಲ್ಲಿ. ಸೊ ಯಾವ ಗ್ರೇಡಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಪ್ಯಾಥಾಲಜಿಕಲ್ ಆಗಿ ಡಿಸ್ಕ್ ಎಷ್ಟರ ಮಟ್ಟಿಗೆ ಕಂಪ್ರೆಸ್ ಆಗಿದೆ ಅಥವಾ ಡಿಸ್ಕ್ ಎಷ್ಟರ ಮಟ್ಟಿಗೆ ಹರ್ನಿಯೇಟ್ ಆಗಿದೆ ಅಥವಾ ಸ್ಪಾಂಡಿಲೋಸಿಸ್ ಆಗಿದ್ರು ಯಾವ ಗ್ರೇಡಲ್ಲಿ ಇದೆ. ಸೊ ಗ್ರೇಡ್ 1, 2 ಇತ್ತು ಅಂತಂದ್ರೆ ಯೂಶಲಿ ಏನಾಗುತ್ತೆ 90-95% ಅಷ್ಟು ಕ್ಯೂರ್ ಮಾಡ್ಬೋದು. ಅಕಸ್ಮಾತ್ ಆಗಿ ಕೈ ಜೋಮ್ ಬರ್ತಾ ಇದೆ ಅಥವಾ ಕಾಲ್ ಜೋಮ್ ಬರ್ತಾ ಇದೆ ಅಥವಾ ಕೈ ಆಗಿರ್ಬೋದು ಅಥವಾ ಪಾದಗಳಲ್ಲಿ ಉರಿ ಬರ್ತಾ ಇದೆ ಅಥವಾ ಆಲ್ರೆಡಿ ಒಂದು ಸತಿ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ತದನಂತರ ಮತ್ತೆ ಏನು ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಸ್ಪಾಂಡಿಲೈಟಿಸ್ ಮತ್ತೆ ಬಂದಿದೆ ಅಂತಂದಾಗ ಸೊ ಇಂಪಾರ್ಟೆಂಟ್ ಆಗಿ ಇನ್ವೆಸ್ಟಿಗೇಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಒಂದು ಎಕ್ಸ್ರೇ, ಯಾವ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದೆ ಸೊ ಆ ಭಾಗದಲ್ಲಿರುವಂತಹ ಎಕ್ಸ್ರೇ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ತದನಂತರ ಏನಾಗುತ್ತೆ, ಕೆಲವೊಂದ್ಸತಿ ಈ ಆರ್ಥ್ರೈಟಿಸ್ ಸಮಸ್ಯೆಗಳು, ಏನು ಸಂಧಿವಾತ ಅಂತ ಹೇಳ್ತೀವಿ, ಸೊ ಈ ಆರ್ಥ್ರೈಟಿಸ್ ಇದ್ದಾಗ ಕೂಡ ಏನಾಗುತ್ತೆ, ಯಾವಾಗ ಈ CRP ಲೆವೆಲ್ಸ್ ಹೆಚ್ಚಾಗ್ತಾ ಹೋಗುತ್ತೋ ಅಥವಾ RA ಫ್ಯಾಕ್ಟರ್ ಲೆವೆಲ್ಸ್ ಹೆಚ್ಚಾಗ್ತಾ ಹೋಗುತ್ತೋ ಆಗ ಮೂಳೆಗಳು, ಮೂಳೆಗಳಲ್ಲಿ ಕೂಡ ನೋವು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ರಕ್ತ ಪರೀಕ್ಷೆಯಲ್ಲಿ ಇವುಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ತುಂಬಾ ದಪ್ಪ ಇರೋರಲ್ಲಿ ಕೂಡ ಲಿಪಿಡ್ ಪ್ರೊಫೈಲ್ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಾದಾಗ ಏನಾಗುತ್ತೆ, ಆಗ ಬೆನ್ನು ಹುರಿಯ ಒತ್ತಡ ಹೆಚ್ಚಾಗಿ ಆಗ ಕೂಡ ಬೆನ್ನು ನೋವು ಸಮಸ್ಯೆ ಕಾಣಿಸ್ಕೊಳ್ಬಹುದು. ಜೊತೆಗೆ ಇಂಪಾರ್ಟೆಂಟ್ ಆಗಿರೋದು ವೈಟಮಿನ್ D3 ಮತ್ತೆ ಕ್ಯಾಲ್ಸಿಯಂ. ಸೊ ಯಾವಾಗ ವಿಟಮಿನ್ಸ್ಗಳು ಕೊರತೆ ಆಗುತ್ತೆ ಅಥವಾ ಕ್ಯಾಲ್ಸಿಯಂಗಳು ಕೊರತೆ ಆಗುತ್ತೆ ಆಗ ಕೂಡ ಬೆನ್ನು ಹುರಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇವಿಷ್ಟು ರಕ್ತ ಪರೀಕ್ಷೆಗಳು ಜೊತೆಗೆ ಎಕ್ಸ್ರೇ, ಅವ್ರಿಗೆ ಸೂಕ್ತವಾಗಿದ್ದು ರಕ್ತ ಪರೀಕ್ಷೆಯನ್ನ ಮಾಡಿಸಿ ತದನಂತರ ಚಿಕಿತ್ಸೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಬ್ರು ಕಾಲರ್ ಇದ್ದಾರೆ ಡಾಕ್ಟರ್. ಚೌಡೇಶ್ವರನವರು ವಿಜಯಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ ಸರ್? ಮೇಡಮ್ ನಮ್ಗೆ ಬ್ಯಾಕ್ ಪೇನ್ ಇದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಕೊಡಿ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಹೇಳಿ ಏನ್ ಸಮಸ್ಯೆ ಇದೆ? ಮೇಡಮ್ ನಮ್ಗೆ ಬ್ಯಾಕ್ ಪೇನ್ ಇದೆ. ಯಾವಾಗಿಂದ ಇದೆ? ನಮ್ಗೆ ಈಗ ತುಂಬಾ ಒಂದು 5 ವರ್ಷದ ಇದೆ ಮೇಡಮ್. ಓಕೆ, ಇದಕ್ಕೆ ಏನಾದ್ರೂ ಪರೀಕ್ಷೆಗಳು ಮಾಡಿಸಿದೀರಾ? ಇಲ್ಲ, ಯಾವ್ದು ಮಾಡ್ತಿಲ್ಲ ಮೇಡಮ್ ನಾನು. ಓಕೆ, ಹಾಗಿದ್ರೆ ಒಂದ್ಸತಿ ಎಕ್ಸ್ರೇ ಮಾಡಿಸಿ ಅದ್ರಲ್ಲಿ ಏನ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಡಿಸ್ಕ್ಗಳಲ್ಲಿ ತೊಂದರೆ ಇದೆಯಾ ಅಥವಾ ಮೂಳೆಗಳಲ್ಲಿ ತೊಂದರೆ ಇದೆ, ಯಾಕಂದ್ರೆ 5 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಸೊ ಒಂದ್ಸತಿ ಎಕ್ಸ್ರೇ ಮಾಡಿಸಿ ತದನಂತರ ವೈದ್ಯರನ್ನ ಭೇಟಿ ಮಾಡಿ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಇನ್ನು ಹೋಮಿಯೋಪತಿಗೆ ಚಿಕಿತ್ಸೆಗೆ ಬರೋರಿಗೆ ಅತಿಯಾಗಿ ಬೆನ್ನು ನೋವು, ಅತಿಯಾಗಿ ಕುತ್ತಿಗೆ ನೋವಿದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ, ಅಥವಾ ಈ ಕಡಿಮೆ ನೋವಿರೋರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರೋ ಅದೇ ರೀತಿ ಅತಿಯಾಗಿ ನೋವಿರೋರ್ಗೂ ಕೂಡ ಅದೇ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ? ಹೌದು, ಡೆಫಿನೆಟ್ಲಿ. ಅದರಲ್ಲಿ ಚಿಕಿತ್ಸಾ ಪದ್ಧತಿಗಳು ಕೂಡ ಬೇರೆ ಬೇರೆ ಆಗುತ್ತೆ. ಆಗ್ಲೇ ನಾನು ಹೇಳ್ದಂಗೆ ಇದರಲ್ಲಿ ಗ್ರೇಡ್ಸ್ ಇರುತ್ತೆ. ಸೊ ಕೇವಲ ಬರೀ ನೋವು ಇರೋರಿಗೆ ಬೇರೆ ರೀತಿ ಚಿಕಿತ್ಸೆ ಇರುತ್ತೆ. ಅದ್ರ ಜೊತೆಗೆ ನರ್ವ್ ರೂಟ್ ಏನಾದ್ರೂ ಕಂಪ್ರೆಷನ್ ತುಂಬಾನೇ ಆಗಿತ್ತು, ಯಾವಾಗ ಕೈ ಜೋಮು ಅಥವಾ ಕಾಲುಗಳ ಜೋಮ್ ಬರ್ತಾ ಇತ್ತು ಅಥವಾ ಉರಿ ಬರ್ತಾ ಇತ್ತು ಅಥವಾ
ಅಥವಾ ಒಂದು ಭಾಗದಿಂದ ಇನ್ನೊಂದು ಕಡೆ ಸೆಳೆತ ಬರ್ತಾ ಇತ್ತು ಅಂತಂದಾಗ ಆಗ ಚಿಕಿತ್ಸಾ ಪದ್ಧತಿಗಳು ಬೇರೆ ಆಗುತ್ತೆ. ಸೊ ಮೊದಲೇದಾಗಿ ಯಾವುದೇ ರೀತಿ ಸಮಸ್ಯೆಗಳು ಬೆನ್ನು ಹುರಿದು ಪ್ರಾಬ್ಲಮ್ಸ್ ಇದ್ದಾಗ ಸ್ಪಾಂಡಿಲೋಸಿಸ್ ಆಗಿರ್ಬೋದು, ಸ್ಪಾಂಡಿಲೈಟಿಸ್ ಆಗಿರ್ಬೋದು, ಅಥವಾ ಸ್ಪಾಂಡಿಲೋಲಿಸ್ಥೆಸಿಸ್ ಆಗಿರ್ಬೋದು, ಅಥವಾ ಸ್ಲಿಪ್ ಡಿಸ್ಕ್ ಆಗಿರ್ಬೋದು. ಸೊ ಮೊದಲೇದಾಗಿ ಫಸ್ಟ್ 2 ರಿಂದ 3 ತಿಂಗಳು ಕೇವಲ ಬೆನ್ನು ಹುರಿಯಲ್ಲಿರುವಂಥ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಸುಮಾರು ಜನಕ್ಕೆ ಯಾವಾಗ ಬೆನ್ನು ಹುರಿಯಲ್ಲಿ ಇರುವಂಥ ಒತ್ತಡ ಇಂಟ್ರಾವರ್ಟಿಬ್ರಲ್ ಪ್ರೆಷರ್ ಕಡಿಮೆ ಆಗುತ್ತೋ ಆಗ ಏನಾಗುತ್ತೆ, ಡಿಸ್ಕ್ಗಳು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ, ಆಗ ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಕೆಲವೊಂದು ಸತಿ ಸುಮಾರು ಜನ ನಮ್ಮ ಹತ್ರ ಬಂದಾಗ ಈಗ ಆಲ್ರೆಡಿ 2 ಸತಿ ಏನೋ ಸರ್ಜರಿ ಮಾಡಿಸಿರ್ತಾರೆ, ಅಥವಾ ತದನಂತರ ಕತ್ತು ಭಾಗದಲ್ಲಿ ಆಪರೇಷನ್ ಮಾಡಿದ್ಮೇಲೆ ತದನಂತರ ಸೊಂಟ ಭಾಗದಲ್ಲಿ ನೋವು ಕಾಣಿಸ್ಕೊಂಡಿರುತ್ತೆ. ಸೊ ಇವರಲ್ಲಿ ಆಲ್ರೆಡಿ ಆಪರೇಷನ್ ಮಾಡಿರೋದ್ರಿಂದ 100% ಡೆಫಿನೆಟ್ಲಿ ನಮ್ಗೆ ಕ್ಯೂರ್ ಮಾಡೋಕ್ಕಾಗಲ್ಲ. ಬಟ್ 70 to 80% ಡೆಫಿನೆಟ್ಲಿ ಕ್ಯೂರ್ ಮಾಡ್ಬೋದು. ತದನಂತರ ನಾವು ಕೆಲವೊಂದು ಎಕ್ಸಸೈಸ್ಗಳನ್ನು ಹೇಳ್ತೀವಿ, ಆ ಎಕ್ಸಸೈಸ್ಗಳನ್ನು ಸತತವಾಗಿ ಮಾಡಬೇಕಾಗತ್ತೆ. ಜೊತೆಗೆ ಅವರ ದೇಹದ ತೂಕ ಎಷ್ಟಿದೆ ಅದನ್ನ ನೋಡ್ಕೊಂಡು ಅವ್ರಿಗೆ ಕೆಲವೊಂದು ಪತ್ತೆ ಹೇಳ್ತೇವೆ. ಯಾಕಂದ್ರೆ ವಿಪರೀತ ಸಣ್ಣ ಇರೋರಲ್ಲಿ, ಅಂಡರ್ ವೇಟ್ ಏನಿರ್ತಾರೆ ಅವರಲ್ಲಿ ಕೂಡ ಏನಾಗುತ್ತೆ, ಬೆನ್ನುಹುರಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಯಾವ ತರ ಪ್ರಾಬ್ಲಮ್ಸ್ ಇದೆ ನೋಡ್ಕೊಂಡು ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್. ವೀಕ್ಷಕರ, ಇನ್ನು ನೀವು ಕೂಡ ಬೆನ್ನು ನೋವು, ಕುತ್ತಿಗೆ ನೋವಿನಿಂದ ಬಳಲ್ತಾ ಇದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ನೀಡಿ ನುರಿತ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆಯಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಡಾಕ್ಟರ್ ಸ್ನೇಹ, ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬೆಳಗಾವಿ. ಉಚಿತ ಸಲಹೆಗಾಗಿ ಸಂಪರ್ಕಿಸಿ 9550001133. ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಡಾಕ್ಟರ್, ಎಷ್ಟು ಹೊತ್ತು ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿನ ಬಗ್ಗೆ, ಕತ್ತು ನೋವಿನ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾವು ಹೊರಡುವಂತಹ ಸಮಯ ಆಯಿತು. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.